ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸುವರ್ಣ ಗಡ್ಡೆ ಗಸಿ. ತುಂಬ ಚೆನ್ನಾಗಾಗುತ್ತೆ. ಈ ರೀತಿ ನೀವು ಒಮ್ಮೆ ಮಾಡಿ ನೋಡಿ. ಯಾವಾಗಲೂ ಸೇಮ್ ರೀತಿ ಮಾಡ್ತಿರಾದರೆ ಇದನ್ನೊಮ್ಮೆ ನೀವು ಟ್ರೈ ಮಾಡಿ. ನಾನಿಲ್ಲಿ ಕ್ಲೀನ್ ಮಾಡಿ ಸುವರ್ಣಗೆಡ್ಡೆ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನಾನಿಲ್ಲಿ ಹೆಸರು ಕಾಳು ಕೂಡ ಸೇರಿಸ್ತಾ ಇದ್ದೀನಿ. ನೆನೆ ಹಾಕಿದ ಹೆಸರು ಕಾಳು ಹಾಕಿದ್ದೀನಿ. ಉಪ್ಪು ಹಾಕಿ ನೀರನ್ನು ಹಾಕಿ ಕುಕ್ಕರಲ್ಲೇ ಹಾಕಿ ಒಂದು ಸೀಟಿ ನಾನು ತೆಗಿತೀನಿ. ಇಲ್ಲಿ ಆವಾಗ ಸ್ವಲ್ಪ ಸಾಫ್ಟ್ ಆಗುತ್ತೆ, ಚೆನ್ನಾಗಾಗುತ್ತೆ. ಹಾಗಾಗಿ ಒಂದು ಸಿಟಿ ತೆಗೆದರೆ ಸಾಕು. ಇನ್ನೊಂದು ಸೈಡಲ್ಲಿ ಇವಾಗ ನಾನಿಲ್ಲಿ ಸಣ್ಣ ಮಿಕ್ಸಿ ಜಾರಲ್ಲಿ ಒಂದು 6ರಿಂದ 7 ಒಣಮೆಣಸು, 3 ಇಲ್ಲಿ ನಾನು ಟೊಮೆಟೊವನ್ನು ಸೇರಿಸಿದ್ದೀನಿ. ಮೀಡಿಯಮ್ ಸೈಜ್ ಟೊಮೆಟೊ, ಇದು ತುಂಬ ದೊಡ್ಡದು ಕೂಡ ಅಲ್ಲ. ಹಾಗೂ ಇದರೊಂದಿಗೆ ನಾನು 1 ಕಪ್ಪಷ್ಟು ಮೊಸರನ್ನು ಕೂಡ ಹಾಕ್ತಾ ಇದ್ದೀನಿ. ಈ 3 ಕೂಡ ಹಾಕಿ ನಾವು ನೈಸಾಗಿ ಗ್ರೈಂಡ್ ಮಾಡಿದರೆ ಆಯಿತು. ಸ್ವಲ್ಪ ಪೇಸ್ಟ್ ರೀತಿ ಮಾಡಿದರೆ ಆಯಿತು. ಈ ರೀತಿ ಮಾಡಿ ಇದನ್ನು ಪಕ್ಕದಲ್ಲಿ ಇಟ್ಕೊಳ್ಳೋಣ. ಒಂದು ಕಡಾಯಿ ತೊಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ 1ರಿಂದ 2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ಯಾವುದೇ ಕುಕ್ಕಿಂಗ್ ಆಯಿಲ್ ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕಿದ್ದೀನಿ. ಹಾಗೂ ಇದಕ್ಕೆ 2 ಹೆಚ್ಚಿದ ನೀರುಳ್ಳಿಯನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ನೀರುಳ್ಳಿಯಲ್ಲಿ ಚೆನ್ನಾಗಿ ಕೆಂಪಾಗುವವರೆಗೂ ನಾವು ಫ್ರೈ ಮಾಡಬೇಕು. ಒಳ್ಳೆ ರೀತಿ ಕೆಂಪಾಗಬೇಕು. ಆಮೇಲೆ ಇದಕ್ಕೆ ನಾವು ಉಳಿದ ಮಸಾಲವನ್ನು ಹಾಕಬೇಕು. ಹಾಗಾಗಿ ನೀರುಳ್ಳಿ ಸ್ವಲ್ಪ ಹೊತ್ತು ಫ್ರೈ ಆಗಲಿ. ಇವಾಗಿಲ್ಲಿ ಮಸಾಲ ನೋಡಿ ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ. ನೀರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈ ಮಸಾಲವನ್ನು ಇದಕ್ಕೆ ಹಾಕಿ. ಇದರಲ್ಲಿ ನಾವು ಹಸಿ ಮಸಾಲ ಹಾಕಿದ್ರಿಂದ ಇದು ಸ್ವಲ್ಪ ಹೊತ್ತು ಆಯಿಲಲ್ಲಿ ಫ್ರೈ ಆಗಬೇಕು. ಆವಾಗನೇ ಇದಕ್ಕೆ ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗಾಗಿ ಚೆನ್ನಾಗಿ ಫ್ರೈ ಆಗಲಿಕ್ಕೆ ನಾವು ಇದನ್ನು ವೆಯ್ಟ್ ಮಾಡೋಣ. ಒಳ್ಳೆ ರೀತಿ ಇದು ಫ್ರೈ ಆಗಲಿ. ಓಕೆ, ಇವಾಗ ಇಲ್ಲಿ ಮಸಾಲ ಒಳ್ಳೆ ರೀತಿ ಫ್ರೈ ಆಗಿದೆ. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಹಾಗೂ ನೆಕ್ಸ್ಟ್ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ ಕೊತ್ತಂಬರಿ ಪೌಡರ್ 1 ಟೇಬಲ್ ಸ್ಪೂನಷ್ಟು, ಅರ್ಧ ಚಮಚದಷ್ಟು ಗರಂ ಮಸಾಲ, 1/4 ಚಮಚದಷ್ಟು ಜೀರಿಗೆ. ನಾನಿಲ್ಲಿ ಚಿಲ್ಲಿ ಮೆಣಸು ಚಿಲ್ಲಿ ಪೌಡರ್ ಆ್ಯಡ್ ಮಾಡಿದ್ದೀನಿ. ಯಾಕೆಂದರೆ ನಾನು ಹಾಕಿದ ಒಣಮೆಣಸು ಉಂಟು ನೋಡಿ, ಅಷ್ಟು ಖಾರವಾಗಿ ಇರಲಿಲ್ಲ ಅದು. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿ ಈ ಮಸಾಲವನ್ನು ಇವಾಗ ಫ್ರೈ ಮಾಡ್ತೀನಿ. ಇದರೊಂದಿಗೆ ನಾನು ಹಾಕ್ತಾ ಇದ್ದೀನಿ ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ. ನೀವು ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿ ಕೂಡ ಹಾಕ್ಬೋದು, ಅಥವಾ ಇದರ ಫ್ಲೇವರ್ ಇಷ್ಟ ಇದ್ದರೆ ಸ್ಕಿಪ್ ಕೂಡ ಮಾಡ್ಬೋದು. ಓಕೆ, ಒಳ್ಳೆ ರೀತಿ ಇವಾಗ ಮಸಾಲ ಫ್ರೈ ಆಗಿದೆ. ನೋಡ್ಬೋದು ನೀವು, ಚೆನ್ನಾಗಿ ಆಯಿಲೆಲ್ಲ ಸೈಡಲ್ಲೆಲ್ಲ ಬಿಟ್ಟಿದೆ. ಈ ರೀತಿ ಬರಬೇಕು ಮಸಾಲ ಒಳ್ಳೆ ಫ್ರೈ ಆದಮೇಲೆ ಇವಾಗ ನಾವು ಬೇಯಿಸಿದ ಸುವರ್ಣಗೆಡ್ಡೆ ಹಾಗೂ ಹೆಸರು ಕಾಳಿತ್ತು ನೋಡಿ, ಅದನ್ನು ಇದಕ್ಕೆ ಸೇರಿಸೋಣ. ಇಲ್ಲಿ ನೋಡಿ, ಇದು ಸಾಫ್ಟ್ ಆಗಿದೆ, ಚೆನ್ನಾಗಿ ಬಂದಿದೆ. ಈ ರೀತಿ ಬರಬೇಕು. ಇದರಲ್ಲಿ ಹೆಸರು ಕಾಳು ಹಾಕೋದ್ರಿಂದ ನಾವು ಗ್ರೇವಿ ಮಾಡ್ತೀವಿ ನೋಡಿ, ಅದು ಸ್ವಲ್ಪ ತಿಕ್ಕಾಗಿ ಹಾಗೊಂಥರ ಟೇಸ್ಟ್ ಆಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಹಾಕಿ ನೀವು ತುಂಬ ಒಳ್ಳೆಯದಾಗುತ್ತೆ. ಓಕೆ, ಇವಾಗ ಮಿಕ್ಸ್ ಮಾಡಿ ಸ್ವಲ್ಪ ತೆಳುವಾಗಿಯೇ ಇಡಿ ಇದನ್ನು. ಯಾಕೆ ಗೊತ್ತುಂಟ, ನಾನು ಹೇಳಿದೆ ನೋಡಿ, ಹೆಸರು ಕಾಳು ಬೇಗನೆ ಎಲ್ಲ ನೀರಿನಂಶ ಎಳ್ಕೊಳ್ಳುತ್ತೆ, ಆಮೇಲೆ ಗಟ್ಟಿಯಾಗುತ್ತೆ. ನಿಮಗೆ ಸ್ವಲ್ಪ ಗಸಿ ರೀತಿ ಇಷ್ಟ ಇದೆ ಆದರೆ ನೀವು ಹೀಗೇ ಇಡ್ಬೋದು. ಸ್ವಲ್ಪ ಸಾರು ರೀತಿ ಬೇಕಿದ್ರೆ ಇದಕ್ಕೆ ಸ್ವಲ್ಪ ನೀವು ನೀರನ್ನು ಸೇರಿಸಿ. ಇದು ಕುದಿ ಬಂದ ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ. ಇವಾಗ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಇದರ ಟೇಸ್ಟ್. ಸ್ವಲ್ಪ ಸಿಹಿ, ಸ್ವಲ್ಪ ಹುಳಿ, ಈ ರೀತಿ. ಓಕೆ, ಇವಾಗ ಬೆಲ್ಲ ಹಾಕಿದ ಮೇಲೆ ಸುವರ್ಣಗಡ್ಡೆ ಮೇಲೆ ನಾವು ಇದಕ್ಕೆ ಹಾಕಬೇಕು ಹುಳಿ. ಇಲ್ದಿದ್ರೆ ಕೆಲವು ಎಂತಾಗುತ್ತೆ, ತುರಿಕೆ ಸ್ಟಾರ್ಟ್ ಆಗುತ್ತೆ ಬಾಯಲ್ಲಿ. ಹಾಗಾಗಿ ಇದಕ್ಕೆ ನಾನು ಅರ್ಧ ಲಿಂಬೆ ಗಾತ್ರದಷ್ಟು ಹುಳಿಯನ್ನು ಸ್ವಲ್ಪ ನೀರು ಮಾಡಿ ಆ ಹುಳಿ ನೀರನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದರಿಂದ ತುಂಬ ಟೇಸ್ಟ್ ಆಗುತ್ತೆ. ಹುಳಿ, ಖಾರ, ಉಪ್ಪು, ಸಿಹಿಯಾಗಿ ತುಂಬ ಟೇಸ್ಟ್ ಆಗುತ್ತೆ ಇದು ತಿನ್ನಲಿಕ್ಕೆ. ಓಕೆ, ಒಳ್ಳೆ ರೀತಿ ಮಿಕ್ಸ್ ಮಾಡಿ ಇವಾಗ ಕುದೀತಾ ಉಂಟು. ಬೇಕಿದ್ರೆ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕಿ. ಇಲ್ಲಿ ಇವಾಗ ಗಸಿ ರೆಡಿಯಾಗಿದೆ ನೋಡಿ, ಎಷ್ಟೊಂದು ಚೆನ್ನಾಗಿ ಬಂದಿದೆ. ಹಾಗೂ ತಿಕ್ಕಾಗ್ತದೆ ಅಂತ ನಾನು ಹೇಳಿದೆ ನೋಡಿ, ಗಟ್ಟಿಯಾಗುತ್ತೆ ಅಂತೇಳಿ ಗಟ್ಟಿಯಾಗಿ ಗಸಿ ರೀತಿ ನಾನಿಲ್ಲಿ ಮಾಡಿದ್ದೀನಿ ನೋಡಿ. ಒಮ್ಮೆ ನೀವು ಟ್ರೈ ಮಾಡಿ, ಆಮೇಲೆ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ. ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗುತ್ತೆ ಆದರೆ ಇವಾಗಲೇ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗ್ತೀನಿ ಒಳ್ಳೆಯ ಒಂದು ರೆಸಿಪಿಯೊಂದಿಗೆ. ಅಷ್ಟರವರೆಗೂ ನಿಮಗೆಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.